ಎಲ್ಲ ಆ ವಿಡಿಯೋದೆಲ್ಲ ಬಂದ್ ಮಾಡಿದ್ವಿ ಸರ್. ಯಾಕೋಸ್ಕರ ಆ ವಿಡಿಯೋ ಬಂದ್ ಮಾಡಿದ್ರಿ? ಬಂದ್ ಮಾಡಿದ್ವಿ ಸರ್. ನಾಗ ದೇವಸ್ಥಾನ ಮಾಡಿದೀವಲ್ಲ ಅವಾಗಿಂದ ಬಂದ್ ಮಾಡ್ಬಿಟ್ಟಿದ್ವಿ. ಅಲ್ಲ ಇಲ್ಲಿ ನಮ್ಮಲ್ಲಿ ಒಂದು ಫೋಟೋ ಹೊಡೆದಿದ್ದೆ, ನಿಮ್ದು ಇಡೀ ಕುಟುಂಬದ ಫೋಟೋ ಹೊಡೆದಿದ್ದೆ, ಗೊತ್ತಾ ನಿಮ್ಗೆ? ಯಾರ ನಿಮ್ಮ ಹೆಸರಿಗೆ ನಮ್ಮೂರಲ್ಲಿ ಅಂದ್ರೆ ಅದೇ ಇರ್ಬೇಕೇನು? ನೀವೇನಾದ್ರು ವಿದ್ಯಾಭ್ಯಾಸ ಕಲ್ತೀರಾ? ವಿದ್ಯಾಭ್ಯಾಸ ಎಷ್ಟೆಷ್ಟು ಕಲ್ತೀರಿ? SSLC ಎಲ್ಲ ಮಾಡಿದ್ವಿ ಸರ್. ನೀವು ವೆಂಕಟೇಶ್ ಇಲ್ಲ ಅಲ್ಲ? ವೆಂಕಟೇಶ್ ಇದ್ದಾರೆ, ಇವ್ರು ತಂದೆಯವರು ಇದ್ದಾರೆ. ಹಾ 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 ಇವರು ದುರ್ಗಾಪನ್ ಮಗ, ಇವರು ನಮ್ಮ ಕ್ಷೇತ್ರ ದುರ್ಗಪ್ಪ. ಹಾ. ನಿಮ್ಮ ಎಲ್ಲ ಆವೇಲೆ ಇದ್ದಾರೆ ಸರ್. ರಮೇಶ್ ಅವ್ರ ಮಗ ಇವರು. ಹಾ ಅವ್ರ ತಂದೆಯವರು ಹಾ ಹಾ ಇಲ್ಲಿ ನಮ್ಮಲ್ಲಿ ಒಂದು ಫೋಟೋ ಹೊಡೆದಿದ್ದೆ, ನಿಮ್ದು ಇಡೀ ಕುಟುಂಬದ ಫೋಟೋ ಹೊಡೆದಿದ್ದೆ, ಗೊತ್ತಾ ನಿಮ್ಗೆ? ಯಾರಿಗಾರು ಗೊತ್ತಿಲ್ಲ ಸರ್. ಚಿನ್ನೋರಲ್ಲ ಸರ್ ಅವೆಲ್ಲ. ಸಣ್ಣಗಿದ್ರಿ, ನಿಮ್ದು ಇನ್ನು ಕ್ಯಾಂಪ್ ಆಗಿರ್ಲಿಲ್ಲ. ನಿಮ್ಮ ಹೆಸರಿಗೆ ನಮ್ಮೂರಲ್ಲಿ ಅಂದ್ರೆ ಅದೇ ಇರ್ಬೇಕೇನು? ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಫೋಟೋ ಇದೆಯಾ? ನಿಮ್ ಫೋಟೋಗಳು ಇದೆಯಾ ಯಾರ್ದಾರು? ತಂದೆಯವರೆಲ್ಲ ಹಳೆ ನಿಮ್ಮ photos ಹೆಸರು ಹೇಳ್ತಾರೆ. ಸುಮಾರು ಇದಾವೆ. ಗ್ರೂಪ್ ಫೋಟೋ ಹೊಡೆದಿದ್ದೀನಿ ನಾನು. ಎಲ್ಲರನ್ನು ಕೂರಿಸಿ ಒಂದೊಂದು ಕುಟುಂಬ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂರಿಸಿ ಹೊಲಿಸಿ ಹೊಡೆದಿದ್ದು ಫೋಟೋ. ಒಂದು ಕೋಟು ಮತ್ತೆ ಒಂದು ಕನ್ನಡಕ ಮಾತ್ರ ಎಲ್ಲರೂ ಚೇಂಜ್ ಮಾಡ್ಕೊಂಡಿದ್ರಿ ನೀವೆಲ್ಲ ಸಣ್ಣವ್ರು ಇರ್ಬೋದು. ಇದು ಎಷ್ಟು ವರ್ಷದ ಹಿಂದೆ ಅಂದ್ರೆ 30 ವರ್ಷದ ಹಿಂದಿನ ಕತೆ. ಹಂಗಾರೆ ನಾವು ಹುಟ್ಲೇ ಇಲ್ಲ. ನೀವು ಹುಟ್ಟಿಲ್ಲ. ನೀವು 30 ವರ್ಷ ಆದ್ರೆ ಯಾರಿದಿರಲ್ಲಿ? ಆ ಫೋಟೋ ಯಾರ್ದಾರ ಮನೆಗೆ ಐತಾ? ಏನು ಇದು ಗೊತ್ತಿಲ್ಲ ಸರ್. ಇವ್ರಿಗೆ ಇರ್ಬೋದೇನೋ. ಇರ್ಬೋದು, ಹೇಳಕ್ಕಾಗಲ್ಲ. ಹಾ. ಇರ್ಬೋದು. ಹಳೆ ಫೋಟೋಸ್ ಅಂದ್ರೆ ಸರ್ ಕಲರ್ ಎಲ್ಲ ಹೋಗ್ಬಿಟ್ಟಿದಾವೆ. ನಮ್ಮ ಹತ್ರ ಸುಮಾರು ಇದಾವೆ ಹಳೆ ಫೋಟೋಸ್. ಗ್ರೂಪ್ ಅಲ್ಲಿ ಕೂತ್ಕೊಂಡಿದ್ದು ಗ್ರೂಪ್ ಅಲ್ಲಿ ಅಂದ್ರೆ ನಿಮ್ಮ ಅಜ್ಜ ಅಜ್ಜಿ ಇಂಥವ್ರೆಲ್ಲ ಲೈನ್ ಅಲ್ಲಿ ಕೂತ್ಕೊಂಡು ಸಣ್ಣ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಕೂತ್ಕೊಂಡು ಹೊಡೆದಿರೋದು. ಹಾ ಏನು ಸರ್ ಗೊತ್ತಿಲ್ಲ ನಮಗೆ. ಇದೆ ನಿಮ್ದು ಕೃಷ್ಣಪ್ಪಂದು ಹತ್ರ ಎಲ್ಲ ಇದೆ. ಕೃಷ್ಣಪ್ಪ ಈಗಲೂ ಇದ್ದಾರೆ ಸರ್. ಹಾ ಇದಾರೆ, ಅವ್ರ ಹತ್ರ ಎಲ್ಲ ಇದೆ. ಕೃಷ್ಣಪ್ಪ ಇದ್ದಾರೆ. ಹಾ ಅವರಿದ್ದಾರೆ. ವೆಂಕಟಪ್ಪ ಸರ್. ವೆಂಕಟಪ್ಪ, ವೆಂಕಟೇಶಿ ತೀರೋದಲ್ಲತ್ತೆ. ವೆಂಕಟೇಶಿ ನಾವೊಂದು ಕತೆ ಕೊಟ್ಟಿದ್ದ. ಹೌದಾ? ಹ್ಮ್ ನಮ್ಮಪ್ಪನೇ ಹೌದೇನು? ಆಲ್ರೆಡಿ ಕಲಬಿಟ್ರಿ ವರ್ಷ. ಎಷ್ಟು ವರ್ಷ? ಮಾರ್ಚ್. ಈ ವರ್ಷ ಹಾ 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 ಒಂದು ವರ್ಷ ಆಯ್ತು. ಹಾ. ಈಗೇನ್ ದೇವಸ್ಥಾನ ಇದು? ನಮ್ದು ನಾಗಚೌಡೇಶ್ವರಿ ಯಕ್ಷಿ. ನಾಗ ಚೌಡೇಶ್ವರಿ ಯಕ್ಷಿ. ಈ ನಾಗನ ಪ್ರತಿಷ್ಠೆ ಮಾಡಿದಿರಾ? ನಾವು ಪ್ರತಿಷ್ಠೆ ಮಾಡಿ 15ನೇ ವರ್ಷ ಸರ್. ಇದು 15ನೇ ವರ್ಷ ಇದು. ಹಾ, ವಾರ್ಷಿಕೋತ್ಸವ. ಹಾ ಹಾ ಈಗೆಲ್ಲ ಆ ವಿಡಿಯೋದೆಲ್ಲ ಬಂದ್ ಮಾಡಿದ್ವಿ ಸರ್. ಯಾಕೋಸ್ಕರ ಆ ವಿಡಿಯೋ ನಾಗ ಬಂದ್ ಮಾಡಿದ್ರಿ? ದೇವಸ್ಥಾನ ಬಂದ್ ಮಾಡಿದ್ವಿ ಸರ್. ನಾಗ ದೇವಸ್ಥಾನ ದೇವಸ್ಥಾನ ಮಾಡಿದೀವಲ್ಲ ಅವಾಗಿಂದ ಆವಾಗ ಬಂದ್ ಮಾಡ್ಬಿಟ್ಟಿದ್ವಿ. ಅಲ್ಲ, ಈಗ ನೀವು ಹಾವು ಹಿಡಿದ್ರೆ ಹಾವಿಗೆ ಸಾಯಿಸ್ತಿದ್ರ? ಇಲ್ಲ ಅಂದ್ರೆ ಸ್ವಲ್ಪ ಸಲ ಯಾಕಂದ್ರೆ ಈ ಕೋನಲ್ಲೆಲ್ಲ ಹಿಡಿಬೇಕಾರೆ ಹಾ. ಸ್ವಲ್ಪ ಪೆಟ್ಟಾಗ್ತಿತ್ತಲ್ಲ, ಹಾ. ಅದಕ್ಕೆಲ್ಲ ಒಂದ್ ಸ್ವಲ್ಪ ಅನುಭವಿಸಿ ಹಾ. ದೇವಸ್ಥಾನಕ್ಕೆ ಹೋಗೆಲ್ಲ ಏನ್ ಅನುಭವಿಸಿದ್ರಿ? ಸರ್, ಹಿಂಗೆ ಮನೆಯಲ್ಲಿ ಶಾಪ ಇರುತ್ತೆ ಸರ್. ನಾಲ್ಕು ದೇವರಿಂದ ಶಾಪ ಬರುತ್ತೆ ಅನ್ನೋದು. ಹೌದು, ಈಗ ನಿಮ್ಮ ತಲೆತಲಾಂತರದಿಂದ ಹಿಡಿದಿದ್ರಲ್ಲ ಅವಾಗ, ಮತ್ತೆ ಅವಾಗಿಂದ ಅಂದ್ರೆ ಸರ್ ನಮಸ್ಕಾರ ಎಲ್ಲ ಮಾಡಿಸಿ ಸುಬ್ರಹ್ಮಣ್ಯ ಎಲ್ಲ ಹೋಗಿ ಎಲ್ಲ ಅವಾಗಂದ್ರೆ ಬೇರೆ ರೀತಿನೇ ಕಲೆಕ್ಷನ್ ಮಾಡ್ತಿದ್ರು. ಹಾ? ಇವ್ರು ನೋಡಿ ಸರ್ ಎಲ್ಲ ಒಟ್ಟಿಗೆ ಬಂದು ಕಲೆಕ್ಷನ್ ಅಲ್ಲಲ್ಲ, ನಾ ಹೇಳೋದು ಜನ ಅಂತ. ಈಗ ನಿಮ್ದು ಚೌಡೇಶ್ವರಿ, ನಾಗೇಶ್ವರಿ, ಭೂತೇಶ್ವರಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಿರಿ. ಈಗ 15 ವರ್ಷ ಆಯ್ತು. ನೀವು ಇದಕ್ಕೂ ಹಿಂದೆ ನಿಮ್ಮ ಇವರೆಲ್ಲ ನಾಗದೇವರನ್ನ ನಂಬ್ತಿದ್ರ? ಅವ್ರೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅವಾಗ ಗೊತ್ತಿಲ್ಲ. ದೇವ್ರು ಅಂತ ಅಂದ್ರೆ ಗೊತ್ತಿಲ್ಲ. ಮನೆ ಅನ್ನೋದು ಇರ್ಲಿಲ್ಲಲ್ಲ, ಊರು ಅನ್ನೋದು ಯಾವ್ದು ಇರ್ಲಿಲ್ಲ. ಹಾ ಅಂದ್ರೆ ಇಲ್ಲಿ ಆದ್ರೆ ಒಂದೆರಡು ದಿವಸ, ಇನ್ನೊಂದೆರಡು ದಿವಸ ಬೇರೆ ಕಡೆ, ಹ್ಮ್. ಆ ರೀತಿ. ಹ್ಮ್ ಅವಾಗ ದೇವರು ದಿಂಡ್ರ ಅಂದ್ರೆ ನಮ್ಗೆ ಮಳೆಗಾಲಕ್ಕೆ ಎಲ್ಲಿಗೆ ಬರ್ತಿದ್ರಿ ನೀವು? ಮಳೆಗಾಲಕ್ಕೆ ಮಲಂದೂರು ಇದೆಯಲ್ಲ ಆ ಪೆಟ್ರೋಲ್ ಬಂಕ್ ಹತ್ರ ಬಂದು ಕ್ಯಾಂಪ್ ಮಾಡ್ತಿದ್ರಿ. ಅದ್ ಯಾಕೆ ಹಂಗ್ ಮಾಡ್ತಿದ್ರು ಗೊತ್ತಾ? ಯಾಕೆಲ್ಲ ಅಲ್ಲ ಹುಟ್ಟಿರ್ಲಿಲ್ಲ ಅವಾಗ ನಾವು. ನೀವು ಹುಟ್ಟಿಲ್ಲ. ಆ ಕ್ಯಾಂಪ್ ಯಾಕೆ ಮಾಡ್ತಿದ್ರು ಅಂದ್ರೆ, ಈ ನಮ್ಮ ಕೆಳದಿ ರಾಜರಿದ್ರಲ್ಲ, ಅವ್ರದ್ದು ಕೋಟೆ ಇದೆ ಇಲ್ಲಿ. ಆ ಕೋಟೆಯಿಂದ ನೇರ ರಸ್ತೆ ಅದಕ್ಕೆ ಅಲ್ಲಿಗೆ. ಈ ರಾಜ್ಯದಲ್ಲಿ, ಅವ್ರ ರಾಜ್ಯದಲ್ಲಿ ಈ ಬೇಸಿಗೆನಲ್ಲೆಲ್ಲ ತಿರುಗಾಟ ಮಾಡಿ ಹೊಟ್ಟೆ ಪಡಿಗೆ ತಿರುಗಾಟ ಮಾಡ್ತಿದ್ರು. ತಿರುಗಾಟ ಮಾಡ್ತಾ ಮತ್ತೆ ಪಕ್ಕದ ರಾಜ್ಯಗಳಿಗೂ ಹೋಗ್ತಿದ್ರು. ಯಾರು ನಿಮ್ಮ ಹಾವುಗೊಲ್ರು, ದೊಂಬರಾಟ ಮಾಡೋರು, ಮೇಲ್ ಶಿಕಾರಿಯವರು, ಸುಮಾರು ಇವ್ರು ಬರ್ತಿದ್ರು. ಕುರುಕುರು ಮಾಮ ಬರ್ತಿದ್ರು. ಅವರೆಲ್ಲ ಅಲೆಮಾರಿ ಜನಾಂಗದವರು. ಪಕ್ಕದ ರಾಜ್ಯಗಳಿಗೂ ಹೋಗಿ ಬರ್ತಿದ್ರು ಅವರು. ಅಲ್ಲಿನ ಇನ್ಫಾರ್ಮೇಶನ್ಗಳನ್ನು ತಗೊಂಡು ಬರ್ತಿದ್ರು. ಅಲ್ಲಿನ ಮಾಹಿತಿ, ಆ ಮಾಹಿತಿನ ಇಲ್ಲಿ ರಾಜನ ಕಡೆಯವರಿಗೆ ಕೊಡ್ತಿದ್ರು. ಅವರಿಗೆ ಮತ್ತೆ ಮಳೆಗಾಲದಲ್ಲಿ ಇಲ್ಲೇ ಕ್ಯಾಂಪ್ ಮಾಡೋಕೆ ಅವಕಾಶ ಕೊಟ್ಟಿದ್ರು ರಾಜರು. ಅವ್ರು ಮಳೆಗಾಲಕ್ಕೆ ಇಲ್ಲಿ ಬರಲೇಬೇಕು, 2-3 ತಿಂಗಳು ಇಲ್ಲೇ ಉಳಿಬೇಕು. ಅವರಿಗೆ ಖರ್ಚಿಗೆ ಬೇಕಾಗಿದ್ದನ್ನು ರಾಜ ಕೊಡ್ತಿದ್ರು. ಬುಟ್ಟಿ ಹೆಣಿಯೋರು, ಕೊರಮೂರು, ಕೊರಚರು, ಆಮೇಲೆ ಇನ್ನೂ ಬೇರೆ ಬೇರೆ ಕಡೆ ಕಳ್ತನ ಮಾಡೋರು ಒಂದು ಉಳಿಬೇಕಿತ್ತು ಇಲ್ಲಿ. ಬೇರೆ ರಾಜ್ಯದಲ್ಲಿ ಹೋಗಿ ಕಳ್ತನ ಮಾಡಿಸ್ತಿದ್ರು ಈ ನಮ್ಮ ರಾಜರುಗಳು. ಯಾಕಂದ್ರೆ ಅಲ್ಲಿ ಅಲ್ಲೇನಾಗ್ತಿತ್ತು ಅಂದ್ರೆ ಕೆಟ್ಟ ಹೆಸರು ಬರ್ಬೇಕು ಆ ರಾಜನಿಗೆ ಅಂತ. ರಾಜ ಸರಿ ಇಲ್ಲ, ಏನಿಲ್ಲ, ಕಳ್ತನ ಆಯಿತು ನಮ್ಮದು, ಹಿಂಗೆಲ್ಲ ಆಯಿತು ಅಂತ ಹೇಳೋಂಥದ್ದು ನಡೀತಿತ್ತು. ಹಾಗಾಗಿ ಅನಂತಪುರಕ್ಕೆ ಬಂದು ಈ ಎಲ್ಲ ಅಲೆಮಾರಿ ಜನಾಂಗದವರು, ಹಾವುಗೊಲ್ರು ಇರ್ಬೋದು, ಸುಡುಗಾಡು ಸಿದ್ಧರು ಇರ್ಬೋದು, ಕುರುಕುರು ಮಾಮ ಅಂತ ಹೇಳ್ತಾರೆ ಅವರು, ಕೊರಮರು, ಕೊರಚರು,
ದೊಂಬರು ದಾಸರು ಇವರೆಲ್ಲ ಅಲೆಮಾರಿ ಜನಾಂಗದವ್ರು ಬಂದು ಇಲ್ಲಿ ಉಳಿತಿದ್ರು. ಅವಾಗ ಆ ಕಾಲಕ್ಕೆ ಹೆಂಗೆ ಮನೆ ಮಾಡ್ಕೊತಿದ್ರು ಗೊತ್ತಿಲ್ಲ. ನಿಮ್ಮ ಕಾಲದಲ್ಲಿ ಟೆಂಟ್ ಬಂತು, ಪ್ಲಾಸ್ಟಿಕ್ ಬಂತು, ಅವೆಲ್ಲ ಬಂತು. 3-4 ತಿಂಗಳು ಉಳಿತಿದ್ರು ಇಲ್ಲಿ. ಅವರಿಗೆ ರಾಜನಿಂದ ಬಕ್ಷೀಸ್ಗಳು ಸಿಕ್ತಿತ್ತು, ಆಹಾರದ ವ್ಯವಸ್ಥೆಗಳಿತ್ತು, ಹೀಗೆಲ್ಲ ಅಂತ. ಆ ಪರಂಪರೆಯನ್ನು ನೀವು ಮುಂದುವರ್ಸ್ಕೊಂಡು ಬಂದ್ರಿ. ನಿಮ್ಮವ್ರಲ್ಲೇ ಒಂದು ಬಂದರು. ಆಮೇಲೆ ಬಂದು ಏನಾಯಿತು, ಈಗ ನಿಮ್ಗೆ ಸರ್ಕಾರ ಮನೆ ಕೊಡ್ತು, ಜಾಗ ಕೊಡ್ತು, ಕ್ಯಾಂಪ್ ಮಾಡಿದ್ರಿ. ಈಗ ನೀವು ಹಾವು ನೋಡಿದ್ರೆ ನೀವೆಲ್ಲ ಹೆದರ್ತೀರಾ? ಅಲ್ಲ ಅದಾಯ್ತು. ಹಾವು ಹಿಡಿಯೋ ಧೈರ್ಯ ಇದೆಯಾ ನಿಮಗೆ? ಇಲ್ಲ, ಈಗಿನ ಕಾಲದವ್ರಿಗೆ ಯಾರು ಇಲ್ಲ. ನಿಮ್ಮ ಅಪ್ಪರಿಗೆ ಲಾಷ್ಟ? ಅಲ್ಲ ನಿಮ್ಮ ತಂದೆ ಕಾಲದಕ್ಕೆ ಲಾಷ್ಟ. ಈಗ ಅವ್ರು ಹಿಡಿತಿದ್ರು ಬಿಟ್ರೆ ನೀವು ಹಿಡಿಯಕ್ಕೆ ಹೋಗ್ಲೇ ಇಲ್ಲ. ನಿಮ್ಗೆ ಹಿಡಿಯಕ್ಕೆ ಬರೋದು ಇಲ್ಲ. ಈಗ ನಿಮ್ಮ ಹೆಸರು? ಶ್ರೀಧರ್ ಎಷ್ಟನೇ ಕ್ಲಾಸ್ ಓದಿದ್ದು? ನಿಮ್ಮ ಹೆಸರು? SSLC. ಪಾಸ ಫೇಲಾ? ಬಿಟ್ರಿ, ಆಯ್ತು. ನಿಮ್ಮ ಹೆಸರು? ಸುನೀಲ್ ಎಷ್ಟನೇ ಕ್ಲಾಸ್ ತಗೋ ಪೂರ್ತಿ ಮಾಡಿದ್ರಾ ಅಥವಾ ಏನು ಉಳಿತಾ? ಫೇಲ್ ಆಯ್ತು. ನಿಮ್ಮ ಹೆಸರು? 8ನೇ ಕ್ಲಾಸ್ ಬಿಟ್ಟು. ನೀವು ಹೋಗಿದ್ರಿ? ನೀವು ನಿಮ್ಮ ಹೆಸರು? ಎಷ್ಟನೇ ಕ್ಲಾಸಿಗೆ ಹೋಗಿದ್ರಿ? ಹೋಗ್ಲಿಲ್ಲ ನೀವು? ನೀವು ಹೋಗ್ಲಿಲ್ಲ. ನೀವೆಲ್ಲರಿಗೂ ಮದುವೆ ಆಯ್ತಾ? ಮಕ್ಕಳೆಲ್ಲ ಎಷ್ಟು ಜನ ಇದ್ದಾರೆ? ಮಕ್ಕಳೆಲ್ಲ ಓದ್ತಾ ಇದ್ದಾರೆ ಈಗ? ಅಂಗನವಾಡಿ. ನೀವೇನು ಉದ್ಯೋಗ ಮಾಡ್ತಿದ್ರಿ ಈಗ? ಎಲ್ಲಿ ಹೋಗ್ತೀರಿ ಮಂಗಳೂರಿಗೆ? ಬೋಟಿಗೆ ಹೋಗ್ತಿದ್ರಾ? ಈಗ ಈಜು ಬರುತ್ತಾ ನಿಮ್ಗೆಲ್ಲ? ನಾನು ಡ್ರೈವರ್ ಸರ್. ನೀವು ಡ್ರೈವರ್, ಬೋಟ್ ಡ್ರೈವರ್? ಯಾರ್ದು ಬೋಟಲ್ಲಿ ಇದ್ರಿ? ಟಿಪ್ಪರ್ ಡ್ರೈವರ್. ಉಡುಪಿನಲ್ಲಿ. ಲೈಸೆನ್ಸ್ ಎಲ್ಲ ಮಾಡ್ಕೊಂಡಿದ್ರಿ. ಬೋಟಲ್ಲಿ ನೀವು ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಾ? ನಾವೊಂದು 8 ವರ್ಷ ಸರ್. ಎಷ್ಟು ಕಳೆದ ವರ್ಷ ಎಷ್ಟು ದುಡಿಮೆ ಆಯ್ತು? ಎಲ್ಲ ವರ್ಷ ಲೆಕ್ಕ ಅಲ್ಲ, ಪರ್ಸೆಂಟೇಜ್ ತೆಗಿತಾರೆ. ಅದು ನಾವು ದುಡಿಮೆ ಮಾಡ್ದಂಗೆ ಅಲ್ಲ, ದುಡಿಮೆ ಮಾಡಿದ್ರೆ ಬೋಟಿ ಆದಂಗೆ ದುಡಿಮೆ. ಹೋದ ವರ್ಷ ಎಷ್ಟಾಗಿದೆ ದುಡಿಮೆ ನಿಮಗೆ? ಹೋದ ವರ್ಷ ಸರ್ ಒಂದು ಅಂದ್ರೆ ನಮಗೊಂದು ಸೀಸನ್ ಬಂದ್ರೆ ಹಿಂಗೆ ಆಗುತ್ತೆ ಸರ್, ಒಂದು 40,000 50,000 ಆಗುತ್ತೆ. ಎಷ್ಟು 6 ತಿಂಗಳು ದುಡಿಮೆ 40,000 ಸಿಗ್ತಾ ಅಷ್ಟೇ? ಅಂದ್ರೆ ಅಲ್ಲಿ ನಮ್ ಖರ್ಚು ಅದೆಲ್ಲ ಹೋಗುತ್ತೆ. ಅಲ್ಲಿ ಖರ್ಚಿಂದಲ್ಲ ನಾ ಹೇಳೋದು. ಅಲ್ಲಿ ಪಾಲ್ ತೆಗಿತಾರಲ್ಲ, ಎಷ್ಟು ಬರ್ತಿದ್ರು ಒಬ್ಬೊಬ್ಬರಿಗೆ? ಒಬ್ಬೊಬ್ಬರಿಗೆ 1 ಲಕ್ಷ ಇತ್ತು. ನೀವು ಡ್ರೈವರ್ ಸಂಬಳಕ್ಕೆ ಹೋಗ್ತೀರಾ? ಎಷ್ಟು ಸಂಬಳ ಅಲ್ಲಿ? ಡೈಲಿ 900 ರೂಪಾಯಿ ಕೊಡ್ತಾರಾ? ನೀವು ಬೋಟಿಗೆ ಹೋದ ವರ್ಷ ಎಷ್ಟು ಸಂಪಾದನೆ ಮಾಡಿದ್ರಿ? ಬೋನಸ್ ಕೊಡ್ತಾರೆ ಅಲ್ಲಿ, ಬೇರೆ ಬೋನಸ್ ಅಂತ ಕೊಡ್ತಾರೆ ಬೇರೆ. ನಿಮ್ ಊಟ ತಿಂಡಿ ಖರ್ಚು ಕೊಡ್ತಾರೆ. ಆದ್ರೆ ಮೀನಿನ ಸಂಪಾದನೆ ಇಷ್ಟಂತ ಕೊಡ್ತಾರಲ್ಲ, ಹೆಚ್ಚು ಕಮ್ಮಿ 1 ಲಕ್ಷ ಬಂದಿದೆ. ಚೆನ್ನಾಗಾದ್ರೆ 2 ಲಕ್ಷ 3 ಲಕ್ಷನೂ ಸಿಗ್ಬೇಕಲ್ಲ. ಕಡಿಮೆ ಇದೆ. ನೀವು ಹೋಗಿದ್ರಾ? ಹೌದಾ? ಯಾವ ಕಂಪನಿ ಇಲ್ಲಿ ಮಾಡ್ತೀವಿ? ಯಾರ್ದು ನಿಮ್ದು ಬೋಟಿನ ಓನರ್ ಯಾರು? ನಿಮ್ ಬೋಟಿನ ಓನರ್ ಹೆಸರು ಎಂತದ್ದು? ಸುರೇಶ್ ಅಂತ. ಎಲ್ಲಿರೋರು? ಮಲ್ಪೆ ಅವರೇ. ನಿಮ್ ಉಳಿಲಿಕ್ಕೆಲ್ಲ ವ್ಯವಸ್ಥೆ? ಕೆಲವೊಬ್ರು ಟೆಂಟ್ ಮಾಡ್ತೀವಿ ಸರ್ ಇಲ್ಲಿ, ಕೆಲವೊಬ್ರು ರೂಮ್. ಕೆಲವು ಜನ ಟೆಂಟ್ ಮರಿಲಿಲ್ಲ? ಅಲ್ಲಿ ಹೋದ್ರು ಟೆಂಟ್ ಮಾಡ್ಕೊಂತೀರಿ? ಅಲ್ಲಿ ಟೆಂಟ್ ಅಲ್ಲಿ ಯಾರು ಇರ್ತಾರೆ? ಅಲ್ಲ, ನೀವು ಬೋಟಿಗೆ ಹೋದ್ರೆ ಬರ್ಬೇಕಲ್ಲ 2 ದಿವಸ 1 ದಿವಸ. ಟೆಂಟ್ ಹಂಗೆ ಇರುತ್ತೆ ಬಿಟ್ಟರೆ ಬಾಡಿಗೆ ರೂಮ್ ಮಾಡ್ಕೊಂಡ್ರೆ ಜೀವನ ಕಷ್ಟ. ಒಂದ್ಸರಿ ಹೋಗ್ಬಿಟ್ರೆ ಸರ್ ಒಂದು 10 ದಿನ ನಾವು ಬರಲ್ಲ ಬೋಟಿಗೆಲ್ಲ. ಡೀಪ್ ಸೀ ಟ್ರಾವೆಲರ್ ಹೋಗ್ತೀರಾ ನೀವು? ಅದರಲ್ಲೇ ಮೀನ್ ಹಿಡಿದು ಹಾಕೊಂಡು ಬರ್ತೀರಲ್ಲ. ಓನರ್ ಎಲ್ಲಿ ಯಾರು? ಬಲ್ಪೆ ಅವರ?